ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನಿನ್ನೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದು ಗುಪ್ತ ಭವಿಷ್ಯ ಜ್ಯೋತಿಷ ಯಂತ್ರದ ಬಗ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು. ಆ ವಿಡಿಯೋದಲ್ಲಿ ನಿಮಗೆ ಯಂತ್ರದ ಮೂಲಕ ನಿಮ್ಮ ಪ್ರಶ್ನೆಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ನಿಮ್ಮ ಪ್ರಶ್ನೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದ್ದೆ. ಅದಕ್ಕೆ ನಿಮ್ಮೆಲ್ಲರಿಂದ ಒಂದು ಒಳ್ಳೆಯ ಕಮೆಂಟ್ ಅನ್ನೋದು, ಪ್ರತಿಕ್ರಿಯೆ ಅನ್ನೋದು ಬಂದಿದೆ. ತುಂಬ ಜನರು ಕಮೆಂಟ್ ಮಾಡಿದ್ದೀರಾ. ಅದಕ್ಕೆ ಈ ಮೊದಲಿಗೆ ನಿಮಗೆ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆದರೆ ಒಂದು ಸಣ್ಣ ಸಮಸ್ಯೆ ಇದೆ. ಏನಂದರೆ, ತುಂಬ ಜನ ಪ್ರಶ್ನೆನ ಮಾತ್ರ ಬರೆದಿದ್ದೀರಾ, ಕೆಲವರು ನಂಬರನ್ನು ಮಾತ್ರ ಬರೆದಿದ್ದೀರಾ. ಆ ಪ್ರಶ್ನೆ ಮತ್ತು ನಂಬರ್ ಏನಿದೆ ಅದೆರಡನ್ನೂ ಹೇಳಿ ಮತ್ತು ನಿಮ್ಮ ಹೆಸರನ್ನು ಕೂಡ ನೀವಲ್ಲಿ ಕಮೆಂಟಲ್ಲಿ ತಿಳಿಸ್ಬೇಕು. ಆಗ ಮಾತ್ರ ನಾವು ಒಂದು ಪರ್ಸ್ನಲ್ ರೀಡಿಂಗನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಕಮೆಂಟ್ ಮಾಡುವಾಗ ಕಂಪಲ್ಸರಿ ಅಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಬೇಕು ಮತ್ತು ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಸಂಪೂರ್ಣವಾಗಿ ಹೇಳಬೇಕಾಗುತ್ತೆ. ಕಣ್ಮುಚ್ಚಿ ಯಂತ್ರದಲ್ಲಿ ಆಯ್ಕೆ ಮಾಡಿರುವಂತಹ ಒಂದು ನಂಬರ್ ಏನಿದೆ ಅದನ್ನು ಕೂಡ ನೀವು ತಿಳಿಸ್ಬೇಕಾಗುತ್ತೆ. ನೆನಪಿರಲಿ, ಅರ್ಧ ಪ್ರಶ್ನೆ ಅಥವಾ ಕೇವಲ ನಂಬರ್ ಕೊಟ್ಟರೆ ಸರಿಯಾದ ಒಂದು ರಿಸಲ್ಟ್ ಅನ್ನೋದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬ ಜನ ಬರೆದಿದ್ದೀರಾ ಹೆಲ್ತ್ ಬಗ್ಗೆ ಏನಿದೆ, ಸರಿ ಆಗುತ್ತಾ, ಈ ರೀತಿ ತೊಂದರೆ ಇದೆ, ಸರಿಯಾಗುತ್ತಾ, ಈ ರೀತಿ ಕಂಪ್ಲೀಟಾಗಿ ಇರಬೇಕಾಗುತ್ತೆ ಪ್ರಶ್ನೆ ಅನ್ನೋದು. ಇಲ್ಲಾಂದರೆ ನಮಗೂ ಕೂಡ ತುಂಬ ಕಷ್ಟ ಆಗುತ್ತೆ ಅದನ್ನು ಅನಲೈಸ್ ಮಾಡಿ ಒಂದು ರೀಡಿಂಗನ್ನು ಹೇಳೋದು. ಇದೇನಿದು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇನಿದು ಅಂತ ಕನ್ಫ್ಯೂಸ್ ಕೂಡ ಆಗಬಹುದು. ಈ ಯಂತ್ರವನ್ನು ಹೇಗೆ ಬಳಸಬೇಕು, ಪರ್ಸ್ನಲ್ ರೀಡಿಂಗನ್ನು ಹೇಗೆ ತಿಳ್ಕೋಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ, ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋಗೆ ಇನ್ನೊಂದು ವಿಡಿಯೋನ ನಾನು ಲಿಂಕ್ ಮಾಡಿರ್ತೀನಿ, ಅದನ್ನು ನೀವು ನೋಡಬಹುದು. ಯಾರು ಯೂಟ್ಯೂಬಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಲ್ವ, ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವಿಡಿಯೋ ಲಿಂಕನ್ನು ಹಾಕಿರ್ತೀನಿ. ಮೊದಲಿಗೆ ಆ ಒಂದು ವಿಡಿಯೋನ ನೋಡಿ ನಂತರ ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮೊದಲಿಗೆ ಗಣೇಶನ್ನವರು ಒಂದು ಪ್ರಶ್ನೆಯನ್ನು ಕೇಳಿದರೆ ಅದರ ಬಗ್ಗೆ ನೋಡೋಣ. ಅವರು ಕೇಳಿರುವಂಥದ್ದು ಆರೋಗ್ಯದ ಬಗ್ಗೆ ಮತ್ತು ನಂಬರ್ ಹೇಳಿದ್ದಾರೆ 13 ಅಂತ. ನಾನಿಲ್ಲಿ ಇವರ ಒಂದು ಪ್ರಶ್ನೆಯನ್ನು ಆರೋಗ್ಯ ಹದಗೆಟ್ಟಿರೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ. ಅಂದರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತಾ ಅಂತ ಕೇಳ್ತಾ ಇದ್ದೀರಾ, ಚೇತರಿಕೆ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ತಗೊಳ್ತಾ ಇದ್ದೀನಿ. ನಿಮ್ಮ ಒಂದು ಆರೋಗ್ಯ ಸರಿ ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು ಅಂತ ಕಾಣ್ತಾ ಇದೆ. ಮಧ್ಯದಲ್ಲಿ ಕೆಲವೊಂದು ಅಪ್ ಆ್ಯಂಡ್ ಡೌನ್ ಆಗಿರ್ಬೋದು, ಈ ರೀತಿ ಕೂಡ ಕಾಣಿಸ್ತಾ ಇದೆ. ಮತ್ತು ಅದನ್ನು ನಿರ್ಲಕ್ಷ್ಯ ಮಾಡದೆ ಒಂದು ಡಾಕ್ಟರ್ ಹತ್ರ ನೀವು ತೋರಿಸ್ಕೊಳ್ಬೇಕಾಗುತ್ತೆ. ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಖಂಡಿತವಾಗ್ಲೂ ನೀವು ಫಾಲೋ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಸ್ವಲ್ಪ ಅನ್ಸ್ಟೇಬಲ್ ಆಗಿರುವಂಥ ಹೆಲ್ತನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ತುಂಬ ಜಾಗೃತಿಯಾಗಿರಬೇಕು. ಸರಿಯಾದ ಒಂದು ಟ್ರೀಟ್ಮೆಂಟ್ ಕೂಡ ಅವಶ್ಯಕತೆ ಇದೆ. ಇದಕ್ಕೆ ಪರಿಹಾರ ಏನು ಮಾಡಬಹುದು ಅಂತ ನೋಡೋದಾದರೆ, ಮಂಗಳವಾರ ಹನುಮಂತನ ಒಂದು ದರ್ಶನವನ್ನು ಮಾಡ್ಬೋದು. ಓಂ ಹನುಮತೆ ನಮಃ ಅನ್ನೋ ಒಂದು ಮಂತ್ರವನ್ನು ಹೇಳ್ಬೋದು. ನಿಮಗೆ ಸಾಧ್ಯ ಆದರೆ ಹನುಮಾನ್ ಚಾಲೀಸ ಪಠಣೆ ಕೂಡ ಮಾಡಬಹುದು. ಆರೋಗ್ಯಕ್ಕಾಗಿ ದೈವ ಪ್ರಾರ್ಥನೆ ಜೊತೆಗೆ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಇನ್ನೊಬ್ಬರು ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳ್ತಿದ್ದಾರೆ. ಅವರ ಹೆಸರು ಜಯಶ್ರೀ ಅಂತ ಕಾಣಿಸ್ತಿದೆ. ನಮಗೆ ಗೌರ್ಮೆಂಟ್ ಜಾಬ್ ಸಿಗಬಹುದಾ ಅಂತ ಕೇಳ್ತಿದ್ದಾರೆ ಅಂತ ನಾನು ಈ ಪ್ರಶ್ನೆನ ತಗೊಂಡಿದ್ದೀನಿ. ಅವರು ಬರೀ ಸರ್ಕಾರಿ ಉದ್ಯೋಗ ಅಂತ ಮಾತ್ರ ಕೊಟ್ಟಿದ್ದಾರೆ ಪ್ರಶ್ನೆನ. ಇಲ್ಲಿ ನನಗೆ ಸಿಗ್ತಾ ಇರುವಂಥ ಒಂದು ಆನ್ಸರ್ ಏನಿದೆ ಅಂತ ನೋಡೋದಾದರೆ, ಖಂಡಿತ ನಿಮಗೆ ಸರ್ಕಾರಿ ಉದ್ಯೋಗ ದೊರೆಯುವಂಥ ಒಂದು ಸಾಧ್ಯತೆಗಳು ತುಂಬ ಕಾಣ್ತಾ ಇದೆ. ಆದರೆ ಇದು ಕೇವಲ ಅದೃಷ್ಟದಿಂದ ಬರೋದಿಲ್ಲ ಅನ್ನೋದು ನೆನಪಿರಲಿ. ನಿಮ್ಮ ಪ್ರಯತ್ನ ಅನ್ನೋದು ನಿರಂತರವಾಗಿರಬೇಕು. ಪರೀಕ್ಷೆಗೆ ಅಥವಾ ಸಿದ್ಧತೆ ಕೂಡ ಖಂಡಿತ ಬೇಕಾಗುತ್ತೆ. ಸರಿಯಾದ ಅವಕಾಶನ ನೀವು ಬಳಸ್ಕೊಂಡ್ರೆ ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಪ್ರಸ್ತುತ ನೀವು ಮಾಡ್ತಾ ಇರೋ ಪ್ರಯತ್ನನ ಖಂಡಿತ ಮಧ್ಯದಲ್ಲಿ ಬಿಡಬಾರ್ದು. ಅದು ಇಂಟರ್ವ್ಯೂ ಆಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡೋದಿರ್ಬೋದು. ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ತಾಳ್ಮೆಯಿಂದ ಮುಂದುವರೆದ್ರೆ ನಿಮ್ಮ ಪ್ರಯತ್ನಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಪರಿಹಾರ ಏನಾದರೂ ಮಾಡಬಹುದಾ ಅಂತ ನೋಡೋದಾದರೆ, ಪ್ರತಿದಿನ ಓಂ ಅಶ್ವಿನಿ ಕುಮಾರಾಭ್ಯಂ ನಮಃ ಅನ್ನೋ ಒಂದು ಮಂತ್ರವನ್ನು ನೀವು ಪಠಣೆ ಮಾಡಬಹುದು. 21 ಬಾರಿ ಅಥವಾ 108 ಬಾರಿ. ಭಾನುವಾರ ಅಥವಾ ಗುರುವಾರ ದೇವರ ದರ್ಶನವನ್ನು ಕೂಡ ಮಾಡ್ಬೋದು. ಗುರುರಾಯರ ದರ್ಶನ ಆಗಿರ್ಬೋದು, ಸಾಯಿಬಾಬಾ ಅವರ ದರ್ಶನ ಮಾಡೋದ್ರಿಂದ ಕೂಡ ಈ ಒಂದು ಕೆಲಸ ಬೇಗ ಸಿಗೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ, ಪರೀಕ್ಷೆ ಬರೆದಿದ್ದೀರಾ ಅನ್ನೋದ್ರೆ ಖಂಡಿತವಾಗ್ಲೂ ಒಂದು ನಿಮಗೆ ಒಂದು ಅವಕಾಶ ಇದೆ ಅನ್ನೋದಾದರೆ ಬಿಡಬೇಡಿ, ಪ್ರಯತ್ನ ಮಾಡಿ ನೋಡಿ. ಓವರಾಲ್ ಆಗಿ ನಿಮಗೆ ಒಂದು ಪಾಸಿಟಿವಿಟಿ ಅನ್ನೋದು ಕಾಣಿಸ್ತಾ ಇದೆ. ಖಂಡಿತ ಒಂದು ಜಾಬ್ ಸಿಗೋ ಸಾಧ್ಯತೆಗಳು ತುಂಬ ಕಾಣಿಸ್ತಾ ಇದೆ. ಪ್ರಯತ್ನ ಮಾಡಿ.
ಪ್ರಸನ್ನ ಕುಮಾರ್ ಅನ್ನೋರು ಒಂದು ಮದುವೆ ಬಗ್ಗೆ ಕೇಳ್ತಿದ್ರು. ರಾಧಿಕಾನವ್ರ ಜೊತೆ ನನಗೆ ಮದುವೆ ಆಗಬಹುದಾ ಅಂತ. ಆ ಒಂದು ಸಾಧ್ಯತೆಗಳಿದೆಯಾ ಅಂತ ನೋಡೋದಾದರೆ ತುಂಬ ಒಂದು ಪಾಸಿಟಿವಿಟಿ ಅನ್ನೋದು ಕಾಣ್ತಾ ಇದೆ. ಮದುವೆ ಆಗೋ ಚಾನ್ಸಸ್ಸು ತುಂಬಾ ಕಾಣಿಸ್ತಾ ಇದೆ. ಅತಿಯಾಗಿ ಆತಂಕ ಆಗಿರ್ಬೋದು, ಅನುಮಾನ ಇಟ್ಕೊಳ್ಳುವಂಥ ಅಗತ್ಯ ಇಲ್ಲ ಅನ್ನೋದು ಕಾಣ್ತಾ ಇರುವಂಥದ್ದು. ಮದುವೆಯಲ್ಲಿ ಕೆಲವೊಂದು ಸಣ್ಣ ಡಿಲೇ ಅನ್ನೋದು ಕಾಣಿಸ್ತಾ ಇದೆ. ಆದರೆ ಸಣ್ಣ ಪುಟ್ಟ ಅಡೆತಡೆಗಳು ಮಾತ್ರ ಕಾಣಿಸ್ತಾ ಇರುವಂಥದ್ದು. ಇದರಿಂದ ಒಂದು ಫೈನಲ್ ರಿಸಲ್ಟ್ ಅನ್ನೋದು ಚೇಂಜ್ ಆಗೋದಿಲ್ಲ. ಸ್ವಲ್ಪ ತಾಳ್ಮೆ ಮತ್ತು ನಂಬಿಕೆ ಮತ್ತು ಒಂದು ಫ್ಯಾಮಿಲಿ ಸಪೋರ್ಟಿಂದ ಈ ಸಂಬಂಧ ಒಂದು ಮದುವೆ ರೂಪಕ್ಕೆ ಬದಲಾಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಪರಿಹಾರ ಏನು ಮಾಡ್ಬೋದು ಅಂತ ನೋಡೋದಾದರೆ, ಪ್ರತಿ ಒಂದು ಕಾಲಭೈರವಾಷ್ಟಮಿ ಅಂತ ಬರುತ್ತೆ, ಅಥವಾ ಭಾನುವಾರ ಅಥವಾ ಮಂಗಳವಾರ ಶ್ರೀ ಕಾಲಭೈರವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ. ಓಂ ಕಾಲಭೈರವಾಯ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡಿ. ನಿಮ್ಮ ಸಂಬಂಧದಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಇರಬೇಕು, ಜೊತೆಗೆ ಸಹನೆ ಅನ್ನೋದು ಕೂಡ ನೀವು ಮೇಂಟೈನ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಇದ್ವಿ. ಓವರಾಲ್ ಆಗಿ ಇಲ್ಲಿ ನಮಗೆ ಸಿಗ್ತಾ ಇರುವಂಥ ಒಂದು ಭವಿಷ್ಯ ನೋಡೋದಾದರೆ, ಈ ಒಂದು ವಿವಾಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಕಾಣ್ತಾ ಇದೆ. ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ ಗೊತ್ತಾಗ್ತಾ ಇರುವಂಥದ್ದು. ನೋಡಿದ್ರಲ್ವಾ ಫ್ರೆಂಡ್ಸ್, ಇದಾಗಿತ್ತು ಈ ದಿನದ ಒಂದು ರೀಡಿಂಗ್. ನಿಮಗೂ ಕೂಡ ಒಂದು ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಪೂರ್ತಿಯಾಗಿ ತಿಳಿಸಿ. ಹಾಗೆ ಈ ಒಂದು ರೊಟೇಟ್ ಮಾಡಿ ನಂಬರ್ ಯಾವ್ದು ಬಂದಿದೆ ನಿಮಗೆ ಕಣ್ಣು ಮುಚ್ಚಿ ಪ್ರಶ್ನೆ ಏನಿದೆ ಅದನ್ನು ಹೇಳ್ಕೋಬೇಕು. ನಂತರ ರೊಟೇಟ್ ಮಾಡಿ ನಂಬರ್ ಏನಿದೆ ಅಲ್ವಾ, ನಂಬರನ್ನು ಆಯ್ಕೆ ಮಾಡಿ ನಮಗೆ ಕಳಿಸ್ಕೊಡಿ. ಖಂಡಿತವಾಗ್ಲೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದು ಗುಪ್ತ ಭವಿಷ್ಯ ಜ್ಯೋತಿಷ ಯಂತ್ರದಲ್ಲಿ ಉತ್ತರಗಳನ್ನು ನಾವು ತಿಳ್ಕೊಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಆಕಾಶಿಕ್ ರೀಡಿಂಗ್ ಬೇಕಾಗಿದೆ, ಕಸ್ಟಮೈಸ್ ಆಗಿರುವಂತಹ ಒಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳೇನಿದೆ ಅದು ಕ್ರಿಸ್ಟಲಲ್ಲಿ ಆಗಿರ್ಬೋದು, ಮಂತ್ರ ಪರಿಹಾರಗಳು, ಸಿಜಿಲಲ್ಲಿ ಕೆಲವೊಂದು ಪರಿಹಾರಗಳು ಸಿಗುತ್ತೆ. ಈ ರೀತಿ ಬಹಳಷ್ಟು ಪರಿಹಾರಗಳನ್ನು ನಾವು ಪಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಒಂದು ಸಮಸ್ಯೆಗಳಿದೆ ಅವರು ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಅದಕ್ಕೆ ಸರಿಯಾದ ಒಂದು ಪರಿಹಾರವನ್ನು ನಾವು ನಿಮಗೆ ಸೂಚಿಸ್ತೇವೆ. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಒಂದು ಒಳ್ಳೆಯ ಮಾಹಿತಿ ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕಮೆಂಟ್ ಮಾಡುವಾಗ ಸರಿಯಾದ ಒಂದು ಮಾಹಿತಿಯನ್ನು ನೀಡಿದರೆ ಮಾತ್ರ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಪ್ರಶ್ನೆ ಏನಿದೆ, ನಂಬರ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡಿ. ಹಾಗೆ ನಿಮ್ಮ ಹೆಸರನ್ನು ತಿಳಿಸೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪರ್ಸ್ನಲ್ ರೀಡಿಂಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅದುವರೆಗೂ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ನೆಲೆಸಲಿ. ಧನ್ಯವಾದಗಳು. ಶುಭ ದಿನ.